ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಅರ್ಜುನನು ತನ್ನ ಸಂಬಂಧಿಕರು, ಗುರುಗಳು, ಸ್ನೇಹಿತರು ಎದುರಲ್ಲಿರುವುದನ್ನು ಕಂಡು ದುಃಖದಿಂದ ನಡುಗುತ್ತಾನೆ. ಅವನು ತನ್ನ ಬಿಲ್ಲು ಬಿಸುಟು ಯುದ್ಧ ಮಾಡೋದನ್ನು ನಿರಾಕರಿಸುತ್ತಾನೆ. ಪಾತ್ ಬಲಿಷ್ಠ ವ್ಯಕ್ತಿಗೂ ಸಂಶಯ ಬರುತ್ತದೆ. ಆದರೆ ತತ್ವಜ್ಞಾನದಿಂದ ಹಾಗೂ ದೇವದೂತರ ಮಾರ್ಗದರ್ಶನದಿಂದ ನಾವು ಧೈರ್ಯ ಮತ್ತು ದಿಕ್ಕು ಹೊಂದಬಹುದು. ಕೃಷ್ಣನು ಹೇಳುತ್ತಾನೆ, ನೀನು ಕರ್ಮ ಮಾಡುವ ಹಕ್ಕು ಹೊಂದಿರುವೆ, ಕಲದ ಮೇಲೆ ಆಕಾಂಕ್ಷೆಯಿರಬಾರದು. ಅವನು ಅರ್ಜುನನಿಗೆ ಬೋಧಿಸುತ್ತಾನೆ, ಕರ್ಮ ಮಾಡುವುದೇ ಧರ್ಮ. ಪಾತ್ ನಿನ್ನ ಶ್ರಮವನ್ನು ಪೂರ್ಣ ಮನಸ್ಸಿನಿಂದ ಮಾಡಿ. ಜಯವಾಗಲಿ ಸೋಲಾಗಲಿ ಮನಃಶಾಂತಿ ತತ್ವಬದ್ಧತೆಯಲ್ಲಿ ಇದೆ. ಅರ್ಜುನ ಮತ್ತು ಕೃಷ್ಣ ಕುಳಿತುಕೊಂಡಿರುವ ರಥವು ಜೀವನದ ಒಂದು ಉಪಮೆ. ಅರ್ಜುನ ಆತ್ಮ, ಕೃಷ್ಣ ದೈವ ಮಾರ್ಗದರ್ಶಕ. ಅಶ್ವಗಳು ಇಂದ್ರಿಯಗಳು, ಎಳೆಗಳು ಮನಸ್ಸು, ಸಾರಥಿ ಬುದ್ಧಿ. ನಮ್ಮ ಬುದ್ಧಿಯಿಂದ ಮನಸ್ಸನ್ನು ನಿಯಂತ್ರಿಸಿ, ಇಂದ್ರಿಯಗಳನ್ನು ಸಮರ್ಪಕವಾಗಿ ನಿಯಂತ್ರಿಸಿ. ಕೃಷ್ಣನು ಹೇಳುತ್ತಾನೆ, ಯಾರು ಸಂತೋಷ ಮತ್ತು ದುಃಖದಿಂದ ಕದಲದಿರುತ್ತಾನೋ ಅವನೇ ನಿಜವಾದ ಜ್ಞಾನಿ. ಸಂತೋಷದಲ್ಲಿ ಗರವೆಡಬೇಡ, ದುಃಖದಲ್ಲಿ ಕುಗ್ಗಬೇಡ. ಸಮಭಾವದಿಂದ ಬದುಕುವುದು ನಿಜವಾದ ಬಲ.